ಫ್ರಿಡ್ಜ್ ಎಲ್ಲನೂ ತೆಗಿಸ್ಕೊಂಡಲ್ಲ ನಮ್ಮ ಮನೆಯಿಂದ. ನಾಳೆ ಕೊಡ್ತೀನಕ್ಕ ವಾಪಸ್ಸು ಅಂತ ಹೇಳ್ಬಿಟ್ಟು. ಏನ್ ಇಸ್ಯ, ಏನೋ ಶೂಟಿಂಗ್ ಪಟ್ಟಿಂಗ್ ಏನಾರ ಮಾಡ್ತಿದ್ದೀರೋ ಏನು? ಒಂಥರ ಶೂಟಿಂಗ್ ತರನೇ ಕಣಕ್ಕ. ಒಂಥರ ಶೂಟಿಂಗ್ ಏನಿಯ. ಜಯಮ್ಮನ್ ಮನೆಗೆ ಪಾಪ ಅವ್ರ ಅಮ್ಮ ಬತ್ತೈತೆ. ಬರ್ದಾ ಬತ್ತೈತೆ. ಸ್ಯಾನೆ ಬೇಜಾರು ಮಾಡ್ಕೊಬಿಡ್ತದೆ. ನಾನು ಎಂಥ ಹುಡ್ಗನ್ ನೋಡಿದ್ದೆ. ಹೋಗಿ 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 ಈ ಕಿತ್ತೋದವಳು ಎಂಥ ನನ್ನ ಮಗನ ಮದುವೆ ಮಾಡ್ಕೊಂಬಿಟ್ಲು ಅಂತೇಳ್ಬಿಟ್ಟು ಅವ್ರ ಅಮ್ಮ ಸ್ಯಾನೆ ಕೊರಗ್ತದೆ. ಅದಕ್ಕೆ ನನಗೆ ಹೆಂಗೋ ನಿಮ್ಮ ಮನೆಯಾಗ ಫ್ರಿಡ್ಜ್ ಇತ್ತಲ್ಲ, ಫ್ರಿಡ್ಜ್ ಇಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಬಂದಿದ್ದು. ನಮ್ಮ ಮನೆಯಿಂದ ವಾಷಿಂಗ್ ಮಿಷಿನ್ ತಗೊಂಬಿಟ್ಟು ಬರಬೇಕು. ನಮ್ಮ ಅತ್ತೆಗೆ ಹೇಳಿದ್ದೀನಿ, ವಾಷಿಂಗ್ ಮಿಷಿನು ಕೆಟ್ಟೋಗೈತೆ, ಸರ್ ಮಾಡಿಸ್ಬೇಕು ಕಣತ್ತೆ ಅಂತ ಹೇಳ್ಬಿಟ್ಟು. ನಿಮಗೆ ಗೊತ್ತಲ್ಲ ಪರಕ, ಅಯ್ಯೋ ಅತ್ತೆ ಮನೆ ಸಸಿಗಳು ಅಂತ ಹೇಳಿದ್ರೆ ನಮ್ಗೆ ಯಾವ ಅಧಿಕಾರನೂ ಇರಕ್ಕಿಲ್ಲ. ಇಲ್ಲ ಅಂದಿದ್ರೆ ನಮ್ಮ ಮನೆಯಿಂದ ಎಲ್ಲ ಒತ್ಕೊಂಡ್ಬಿಟ್ಟು ಬಂದ್ಬಿಡ್ತಿದ್ದೆ ನಾನು. ಅವರಲ್ಲ ನನ್ನ ಯಾರಿಗಿತ್ತರು ಕೇಳ್ತಾರೆ ಏನಕ್ಕೆ ಎತ್ತ ಯಾಕೆ ಅಂತ ಹೇಳಿ. ಅದಕ್ಕೆ ನಮ್ಮ ಮನೆಯಿಂದ ನಮ್ಮ ಯಜಮಾನಪ್ಪಂಗೆ ಹೇಳಿದ್ದೀನಿ, ವಾಷಿಂಗ್ ಮಿಷಿನ್ ತಗೊಂಬಿಟ್ಟು ಬಾ ಅಂತ ಹೇಳ್ಬಿಟ್ಟು, ಸರ್ ಮಾಡ್ಸಕ್ಕೆ ಅಂತ ಹೇಳ್ಬಿಟ್ಟು ತಂದ್ಬಿಟ್ಟು ಜಯಮ್ಮನ ಮನೆಗೆ ಇಕ್ಕು ಅಂತ ಹೇಳಿದ್ದೀನಿ. ಸರಿ ತರ್ತೀನಿ ಅಂತ ಹೇಳವ್ರೆ. ಅದಕ್ಕೆ ನಿಮ್ಮ ಮನೆಯಿಂದ ಫ್ರಿಡ್ಜ್ ಇಸ್ಕೊಂಡೋಗನಿ ಅಂತ ಹೇಳ್ಬಿಟ್ಟು ಬಂದಿದ್ದು. ಈಗ ಅವ್ರ ಅಮ್ಮ ಬಂದಿರೋಳು ನೋಡಿ, ಸದ್ಯ ಬುಡಪ್ಪ ಮನೆ ಹಳೇದಾದ್ರೂ ಪರವಾಗಿಲ್ಲ, ಹೆಂಗ ಹೊಸಿ ಸಂದಕ್ಕೆ ಮಾಡಿಕೊಂಡವ್ರಲ್ಲ ಎಲ್ಲನೂ ಸಾಮಾನು ಗೀಮಾನೆಲ್ಲ ಇಕ್ಕಿ ಅಂತ ಅನ್ಕೋಬೇಕಲ್ಲ. ಅದಕ್ಕೆ ನನಗೆ ಈ ಪ್ಲಾನ್ ಮಾಡಿರೋದು ನಾನು. ಯವ್ವ ಪದ್ದಿ, ಏನೇನೋ ಮಾಡ್ತೀಗ. ಅಕಸ್ಮಾತ್ ಅಮ್ಮ ಇನ್ನೊಂದು ಕಿತ ಬಂದ್ಬಿಟ್ರೆ, ಮುಂದಿನ ತಿಂಗಳು ಬಂದ್ಬಿಟ್ರೆ ಏನು ಮಾಡ್ತೀಗ? ಅಷ್ಟ್ರಾ ತಗೊಳನಿ ಬಿಸ್ನೆಸ್ ಮಾಡ್ಬಿಟ್ಟು, ಶಿವರಾತ್ರಿ ಕಳೆದ ತಕ್ಷಣ ಬಿಸ್ನೆಸ್ ಮಾಡ್ಬಿಟ್ಟು ತಗೊಳನಿ ಅಂತ ನಿರ್ಧಾರ ಮಾಡ್ಬಿಟ್ಟವಳೆ ಜಯಮ್ಮ. ನಾನು ಜಯಮ್ಮ ಒದ್ದಾಡ್ತಿದ್ದೀವಿ, ಏನೋ ಒಂದು ಆಯ್ತದೆ. ಸುಮ್ಮನೆ ಕುಂತ್ಕೊಂಡ್ರೆ ಆಗಕ್ಕಿಲ್ಲ. ಕಷ್ಟಪಟ್ಟರೆ ಸುಖ ಅನ್ನಂಗೆ ಸುಮ್ಮನೆ ಕುಂತ್ರೆ ಆಗೋದೇನಿಯ ಇಲ್ಲ. ಅದಕ್ಕೆ ಏನೇನೇನೋ ಪ್ರಯತ್ನ ಪಡ್ತಿರೋದು. ಬುಡೆ ಪದ್ದಿ, ನಿನ್ನಂತ ಫ್ರೆಂಡ್ ಪಡ್ದಿರ ಜಯಮ್ಮನೇನಿಯ ಏನೋ ಲಕ್ಕಿ. ಲೇ ಪುದ್ದಿ, ನಮ್ಮಮ್ಮ ಹೊಂಟೈತಂತೆ, ಇನ್ನೊಂದು ಗಂಟೆಗೆ ಬರ್ತೀನಿ ಅಂತ ಹೇಳ್ತು ನಮ್ಮಮ್ಮ. ಹೌದೇ? ಅವಣ್ಣೈನ್ ಕರಿ ಎತ್ಕೊಂಡು ನಡೀರಿ ಫ್ರಿಡ್ಜ. ನಿಮ್ಮ ಅಮ್ಮ ಬಂದ ತಕ್ಷಣ ಮನೆಯಾಗೆ ಏನು ಇಲ್ಲ, ಬಿಕ್ಕಾರಿ ಇದ್ದಂಗೆ ಅವಳೆ ಅಂತ ತಿಳ್ಬಿಟ್ಟು ಅನ್ಕೊಳ್ಳೋದ್ರೆ ಆಡಕಣಮಿ. ಹೆಂಗೋನು ಫ್ರಿಡ್ಜ್ ಎತ್ಕೊಂಡು ಹೋಗ್ಬಿಟ್ಟು ಮನೆಯಾಗ ಮಡ್ಗನ. ನಮ್ಮ ಮನೆಯಿಂದ ವಾಷಿಂಗ್ ಮಿಷಿನ್ ತಗೊಬಿಟ್ಟು ಬರ್ತಾಯಿವ್ನಿ, ಅದನ್ನು ಮಡ್ಗನ. ನಿಮ್ಮಮ್ಮ ನೋಡಿ ಭಾಳ ಖುಷಿ ಪಡ್ಬೇಕಲ್ಲ. ಅದಕ್ಕೆ ನೀಯ ಪುದ್ದಿ, ನಿನ್ ತಲೆ ಅಂದರೆ ತಲೆ ಬಿಡೆ. ನಿನ್ನ ತಲೆ ಅಂತೂ ಸೂಪರ್. ನಿನ್ನ ತಲೆ ನನಗಂತೂ ರಾತ್ರಿ ನಿದ್ದೆ ಬರಲಿಲ್ಲ. ನಮ್ಮ ಅಮ್ಮೇನ ನಮ್ಮ ಮನೆ ನೋಡ್ಬಿಟ್ಟು, ನಮ್ಮ ಅತ್ತೆ ನೋಡ್ಬಿಟ್ಟು, ನಮ್ಮ ಮನೆಗೂ ಏನೂ ಐಟಮ್ ಇಲ್ಲ ಅಂತ ಹೇಳ್ಬಿಟ್ಟು ನೋಡ್ಬಿಟ್ರೆ ಹೆಂಗೆ ಅನ್ಕೊಳಕ್ಕಿಲ್ಲ ಅಂತ ನನಗೂ ಒಂಥರ ಒಳಗೆ ಬೇಜಾರಾಯ್ತಿತ್ತು. ಸದ್ಯ ಬಿಡು, ಹೆಂಗನ್ನುವೆ ನೀನೇನೇನೋ ಮಾಡ್ಬಿಟ್ಟೆ ತಾಗೆ ನನಗೋಸ್ಕರ ಅಂತ ಹೇಳ್ಬಿಟ್ಟು. ಸರಿ, ಈ ಫ್ರಿಡ್ಜು ಆಮೇಕಿಂದ ವಾಷಿಂಗ್ ಮಿಷಿನ್ ಎಲ್ಲ ಇಕ್ಕೊಳ್ಳೋಣ. ನಮ್ಮ ಅಮ್ಮಂಗೆ ಏನಾರ ಹೊಸಿ ಹೇಳೋದು ಆಮೇಕಿಂದ ಹಿಂಗೆ ಮನೆ ಕಟ್ಟಬೇಕು ಅಂತ ನಿರ್ಧಾರ ಮಾಡಿದ್ವಿ ಕಣಮ್ಮ ಅಂತ ಹೇಳಿ ಏನೇನೋ ಬಿಲ್ಡಪ್ ಕೊಟ್ರೆ ಮುಗ್ದೆ ಹೋಯ್ತು. ಏನ್ ನಡಿಯ ಜಯಮ್ಮ, ನಿಂಗೋಸ್ಕರ ಏನೇನೋ ಮಾಡ್ತೀನಂತೆ ಅಂತದ್ರಾಗ ಇದೊಂದು ಮಾಡೋಕ್ಕಾಗಿಲ್ವೇ? ನಮ್ಮ ಯಜಮಾನಪ್ಪ ವಾಷಿಂಗ್ ಮಿಷಿನ್ ತಗೊಬಿಟ್ಟು ಬರ್ತಾನೆ. ಆಮೇಕಿಂದ ನೀನು ಅಷ್ಟೇನಿಯ ಚೆನ್ನಾಗಿರೋ ಬಟ್ಟೆ ಹಾಕೊಂಡು ರೆಡಿಯಾಗು. ನಿಂಗೆ ಗಂಡಂಗೂ ಹೇಳು ಹೊಸಿ ಸಂದಾಗ ಬಿಲ್ಡಪ್ ಕೊಡೋಕ್ಕೆ. ಹಂಗೇನಿಯ. ಅಯ್ಯೋ ಇವತ್ತೇನು ಬೇಡ ಬಿಡು, ಇವತ್ತು ಸೋಮವಾರ ಅಲ್ವಾ. ಇವತ್ತು ಚಿಕನ್ನು ಗಿಕ್ಕನು ಎಂಥದನ್ವೇ ಬೇಡ ಚಿಕನ್ನು. ನಾಳೆ ನೋಡೋಣ ಬಿಡು ಎಲ್ಲನೂ. ಇವಾಗ ನಿಮ್ಮ ಅಮ್ಮ ಬಂದು ಎಷ್ಟು ದಿನ ಇರ್ತದೆ ಏನು, ನೀನು ಯಾವುದಕ್ಕೂ ಯೋಚನೆ ಮಾಡಬೇಡ. ಪಾರಕ್ಕಂಗೆ ಹೇಳಿದ್ದೀನಿ, ಈ ಫ್ರಿಡ್ಜು ಒಂದು 3 ದಿನ ಇಕ್ಕೊಂಡ್ರು ಪಾರಕ್ಕ ಏನು ಕೇಳೋಕ್ಕಿಲ್ಲ. ಕಣೆ ಜಯಮ್ಮ, ಇಕ್ಕ 3 ದಿನ ಫ್ರಿಡ್ಜ್ ಇಲ್ಲ ಅಂದರೆ ನನಗೇನು ಆಗೋಕ್ಕಿಲ್ಲ. ತಗೊಂಡೋಗಿ ಮಾಡಿಕ್ಕ. ಪಾಪ ನಾನು ನಿನ್ನ ಫ್ರೆಂಡೇ ಅಲ್ವಾ, ನಿನ್ನ ಕಷ್ಟ ನೋಡಿ ನನಗೂ ಅರ್ಥ ಆಯ್ತೈತೆ. ನಿನ್ನ ಕಷ್ಟ ಏನು ಅಂತ ಹೇಳ್ಬಿಟ್ಟು ನಿಮ್ಮ ಅಮ್ಮನ ಮೆಚ್ಚಿಸ್ಬೇಕಲ್ಲ, ಇನ್ನೇನು ಮಾಡೋಕ್ಕಾಗಿಲ್ಲ. ತಗೊಂಡೋಗ್ರಿ. ಇದೇನು ಭಾರ ಇಲ್ಲ ಕಣೆ ಜಯಮ್ಮ, ಎತ್ಕೋಬೋದು. ಎತ್ಕೊಂಡು ನಡಿ ಒಳಗಡಿಕೆ. ಎತ್ಕೊಂಡು ನೀಟಾಗಿ ಒಳಗಡೆಗೆ ಮಾಡ್ಗನ. ಹೋಗಿ ವಾಷಿಂಗ್ ಮಿಷಿನ್ ನಮ್ಮ ಯಜಮಾನಪ್ಪ ಬತ್ತಾನಿರಿ ನಾನು ಸ್ವಲ್ಪ ಹೊತ್ತಿಗೆ. ನಿಮ್ಮ ಯಜಮಾನಪ್ಪ ಎಲ್ಲೋದ್ನೇ? ಅಯ್ಯೋ, ನಾನು ಸಾಮಾನು ಸರಂಡಿ ಎಲ್ಲ ತಗೊಂಬಿಟ್ಟು ಅಂತ ಹೇಳಿದ್ದೀನಿ. ಸರಿ ಅಂತ ಹೇಳೋನು. ಇರಕಾಸಾಗ ಹೆಂಗೋ ನಮ್ಮ ಅಮ್ಮಂಗೆ ಒಂಚೂರು ಹೆಂಗನೂ ಮ್ಯಾನೇಜ್ ಮಾಡನಿ ಅಂತ ಹೇಳ್ಬಿಟ್ಟು. ನಮ್ಮಮ್ಮ ದೇವ್ರನೇ ಸ್ಯಾನೆ ಬೇಜಾರು ಮಾಡ್ಕೋದಿದೆ. ನಮ್ಮಮ್ಮ ಮಾತ್ರ ಎಂಥ ಹುಡ್ಗನ್ ಕೊಡಬೇಕು ಅಂತ ಸ್ಕೆಚ್ ಹಾಕಿದೆ. ನೀನು ಎಂಥ ಹುಡ್ಗನ್ ಮದುವೆ ಮಾಡ್ಕೊಂಬಿಟ್ಟೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಸುಮ್ಕಿನ ಹೆಂಗೆ ಸಿಕ್ಕರೆ ಹಂಗೆ ನೀ ಮಾತಾಡ್ತದೆ. ಹೆಂಗೋ ಬಿಡ್ಬೋದಿ, ನಮ್ಮ ಅಮ್ಮನ ಮೆಚ್ಚಿಸ್ಬಿಟ್ಟು ಕಳಿಸ್ಬಿಟ್ರೆ ಅದಕ್ಕಿನ್ನೂ ಇನ್ನೇನು ಬೇಕು ನನಗೆ? ಅದೇ ಮತ್ತೆ ಬಿಡು, ತಲೆ ಕೆಡ್ಸ್ಕೋಬೇಡ. ಇದೇನು ಜಯಮ್ಮ, ಎಲ್ಲಿಂದ ತಕೊಂಡ್ಬಿಟ್ಟು ಬಂದೆ? ಫ್ರಿಡ್ಜ್ ಗಿಡ್ಜ್ ತಂದ್ಬಿಟ್ಟು ಮನೆ ಮುಂದೆ ಜೋಡಿಸ್ತಿದಿಕಲ್ಲೇ. ತಿರ್ಗೆ ಯೋನೆ ಮಾಡಿದೆ, ಸಾಲ ಬಾಲ ಮಾಡ್ಕೊಂಬಿಟ್ಟ ಏನು? ಅಯ್ಯೋ ಅಣ್ಣ, ನೀನ್ ತಲೆ ಕೆಡಿಸ್ಕೋಬೇಡ. ನಾವೆಲ್ಲ ಸಾಲ ಮಾಡೋ ಅಂತಾರಲ್ಲ. ಜಯಮ್ಮವ್ರ ಅಮ್ಮ ಬತ್ತಾವಳಲ್ಲ, ಅದಕ್ಕೆ ನೊಂದ್ಕೋಬಾರ್ದು ಅಂತ ಹೇಳ್ಬಿಟ್ಟು ಇದೆಲ್ಲ ಮಾಡ್ತಿರೋದು ಅಷ್ಟೇ. ನೀನಿಯ ಶಾನೆ ನೊಂದ್ಕೊಬಿಟ್ಟೈತೆ. ಅಮ್ಮ ಪಾಪ ನಿಮ್ಮ ಮನೆಗೆ ಮದುವೆ ಮಾಡ್ಕೊಂಡು ಬಂದಿರೋದಕ್ಕೆ ಅದಕ್ಕೇನೆ ಮೊದಲನೇ ಕಿತ ಮನೆಗೆ ಬತ್ತೈತಲ್ಲ, ಏನು ಬೇಜಾರು ಮಾಡ್ಕೋಬಾರ್ದು. ಹಂಗೆ ನೀನಿಯ ಮನೆಯಾಗೆಲ್ಲ ಚೆನ್ನಾಗಿ ಇಟ್ಕೊಂಡವ್ರಪ್ಪ ಒಳಿಯ ಅಂತ ಅನ್ಕೋಬೇಕಲ್ಲ. ಅದಕ್ಕೆ ನೀನಿಯ ಇವೆಲ್ಲ ಮಾಡಿದ್ದು. ಹಬ್ಬ ಸದ್ಯ ನಂದಂತೂ ಎದೆ ಒಡೆದೋಗ್ಬಿಟ್ಟಿತ್ತು.
ಎಲ್ಲಿ ಸಾಲ ಪಾಲ ಮಾಡಿ ಎತ್ಕೊಂಬಿಟ್ಟು ಬಂದ್ಲೋ ತಿರುಗಿ ಸಾಲನ ಅಂತಲ ಮೇಲೆ ಬೀಳ್ತದಲ್ಲಪ್ಪ ಎಲ್ಲಿ ಕಟ್ಟನಿ ಅಂತ. ಓ ನಿನ್ ತಲೆ ಮೇಲೆ ಬೀಳ್ತದೆ ಹೇಳು ನಿಮ್ಮ ಅಕ್ಕ ಮುಚ್ಚ. ಅಲ್ಲ ನಿಂಗೆ ಅಷ್ಟು ಹೇಳಿವ್ನಿ ನಾನು, ಅಷ್ಟೆಲ್ಲ ಹೇಳಿವ್ನಿ. ನನಗೆ ಫ್ರಿಡ್ಜ್ ಬೇಕು, ವಾಷಿಂಗ್ ಮಿಷಿನ್ ಬೇಕು, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನಿನ್ನ ಯೋಗ್ಯತೆಗೆ ಟಾಪ್ ಆಗಿವ್ನಿ, ಹಂಗಿವ್ನಿ ಹಿಂಗಿವ್ನಿ ಅಂತ ಮದುವೆ ಮಾಡ್ಕೊಂಬಿಟ್ಟು ಬಂದ್ಬಿಟ್ಟು ನಿನ್ನ ಯೋಗ್ಯತೆಗೆ ಏನು ಮಾಡಿದ್ಯಾ ನೀನು? ನಿಂಗೆ ಬರಬಾರ್ದೆ ಏನೇ ಬರೋದು ಬಾಯ್ಲಿ. ನಾನು ಕುಣಿಸಿ ಮದುವೆ ಮಾಡ್ಕೊಂಬಿಟ್ಟು ಬಂದ್ಬಿಟ್ಟು ಇಲ್ಲಿ ಕರ್ಕೊಂಬಿಟ್ಟು ಹಂಗೆ ಹಿಂಗೆ ಅಂತ ಬಿಲ್ಡಪ್ ಕೊಟ್ಬಿಟ್ಟು ಈಗ ನೋಡು ನನ್ನ ಯೋಗ್ಯತೆಗೆ ಏನಾರ ಮಾಡಿದೀಗ ನೀನು? ಸುಮ್ಮನೆ ಬರೀ ಬಾಯಿ ಮಾತಾಗ ಬುಲ್ಡೆ ಹೊಡಿವನ್ನು ಬೆಳಿಗ್ಗೆ ಸಂಜೆ ಗಂಟೆ ಬರೀ ಬುಲ್ಡೆ ಹೊಡಿಯೋದೇನಿಯ ಕೆಲಸ ನಿಂದಂತುನುವೆ. ವಡಿ 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 ಬರೀ ಬುಲ್ಡೆ ಹೊಡಿ ಅಷ್ಟೇನಿಯ. ಲೇ ಬುಡ ಜಯಮ್ಮ, ಯಾಕೆ ಹಿಂಗೆ ಕೈಯ ಅಂದಿಗೆ ನಮ್ಗೂ ಟೇಮ್ ಬರ್ತದೆ. ತಕೊಳನಿ ನೋಡು ನೋಡು. ಇನ್ನು ಟೇಮ್ ಹಂಗೆ ಬತ್ತಾಯ್ತದೆ. ಇನ್ನೇನು ಫ್ರಿಡ್ಜ್ ವಾಷಿಂಗ್ ಮಿಷಿನ್ಗೆ ಆ ಪಟ್ಟಿ ಅದತಿನ ನಾನಿಲ್ವೇನೆ, ನಾನು ಮಾಡ್ತೀನಿ ಸುಮ್ಕಿರ, ನೀನು ಟೆನ್ಷನ್ ತಗೋಬೇಡ. ಹೋಗೋಗು. ಅತ್ತೆ ಬಂದ ತಕ್ಷಣ ಅಳಿಯ ನನ್ನ ಮುದ್ದಿನ ಅಳಿಯ ಅಂತ ಹೇಳ್ಬಿಟ್ಟು ಕೊಂಡಾಡ್ಬಿಡ್ಬೇಕು. ಮನೆಗೆ ಏನೇನು ಬೇಕು ಅಂತ ಕೇಳಿದ್ದಲ್ಲ, ಬೆಲ್ಲ ಬ್ಯಾಳೆ ಎಲ್ಲ ತಗೊಂಬಿಟ್ಟು ಬಂದೀವ್ನಿ. ನಾಟಿ ಕೋಳಿಗೂನ್ವೆ ಹೇಳಿವ್ನಿ. ಇವಾಗ ಸೋಮವಾರ ತಿನ್ನಕ್ಕಿಲ್ಲ ಅಲ್ವಾ, ನಾಳೆ ತಿನ್ನಕ್ಕೆ ಅಂತ ನಾಟಿ ಕೋಳಿಗೂನ್ವೆ ಹೇಳಿವ್ನಿ. ನಡೀರಿ ಆರಾಮಾಗಿ ತಿಂದ್ಬಿಟ್ಟು ನಿಮ್ಮ ಅಮ್ಮಂಗೆ ಫುಲ್ ಖುಷಿ ಪಡಿಸ್ಬಿಟ್ಟು ಕಳಿಸ್ಬಿಡಣ. ಬಿಟ್ಟಿ ಸೋಕಿ ಮಾಡು ಅಂತಂದ್ರೆ ನೀನು ಹಬ್ಬ ಸಾಕು ಬಿಡು. ಬೋಲು ಬಿಟ್ಟಿ ಸೋಕಿ ಮಾಡ್ತೀರಾ ನೀನಂತೂ? ನೀನೇನ್ ಕಮ್ಮಿ ಇಲ್ಲ ಬಿಟ್ಟಿ ಸೋಕಿ ಮಾಡೋದ್ರಾಗೆ. ಎತ್ಕೊಂಡ್ ಬಾ, ಫ್ರಿಡ್ಜ್ ಒಳಗಡಿಗೆ ಮಾಡ್ಗು. ತಗೊಳಮ್ಮ, ಈ ಬ್ಯಾಗ್ ಇಡ್ ಕೈಲಿ ಎತ್ಕತೀನಿ. ಎಲ್ಲರೂ ಒಂದೊಂದು ಕೊಯ್ಯಿ ಹಾಕಿದ್ರೆ ಎತ್ ಬಿಡ್ಬೋದು, ಏನು ಭಾರ ಇರಕ್ಕಿಲ್ಲ. ನೋಡು ನಿಮ್ಮ ಅಮ್ಮ ಬಂದು ನೋಡಿದ ತಕ್ಷಣ ಹಿಂಗೆ ಗೊತ್ತಾಗ್ಬಿಡ್ತದೆ. ನೋಡಪ್ಪ ಫ್ರಿಡ್ಜು ಅಂತ ಹೇಳ್ಬಿಟ್ಟು ಹಿಂಗೆ ನೋಡಿದ ತಕ್ಷಣ ಏನಿಗೆ ಗೊತ್ತಾಯ್ತದೆ. ಬಿಡು, ಇಲ್ಲೇ ಇಕ್ಕನಿ ರೂಮ್ ಒಳಗಡೆ ಇಕ್ಕಿದ್ರೆ ನಿಮ್ಮ ಅಮ್ಮ ಬಂದು ಒಳಗಡೆ ನೋಡ್ತದೋ ನೋಡಕ್ಕಿಲ್ವೋ. ಅದಕ್ಕೆ ಈ ವಾಷಿಂಗ್ ಮಿಷಿನ್ ಇಲ್ಲೇನೇ ಮಡಗಿರೋದು. ನಾನಂತೂ ವಾಷಿಂಗ್ ಮಿಷಿನು ಇಲ್ಲೇನೇ ಇರ್ಲಿ ಬಾ. ಸಂತಕೈತೆ. ಈಗ ನಮ್ಮ ಅಮ್ಮನ ಹೋಗ್ಬಿಟ್ಟು ಕರ್ಕೊಂಬಿಟ್ಟು ಬರೋದು ಒಂದು ಬಾಕಿ. ಅಲ್ಲಿ ಬಸ್ ಸ್ಟ್ಯಾಂಡಿಗೆ ಬಂದಿರ್ತದೆ ಪದಿ, ಕರ್ಕೊಂಬಿಟ್ಟು ಬರಬೇಕು. ನಿಮ್ಮ ಅತ್ತೆ ಇಲ್ದಿದ್ದು ಒಳ್ಳೆಯೇ ಆಯ್ತು ಕಣಮ್ಮಿ. ನಿಮ್ಮ ಅತ್ತೆ ಇದ್ದಿದ್ರೆ ಎಲ್ಲ ಎಡವಟ್ಟು ಮಾಡಾಕ್ ಬಿಟ್ರದು. ಹೋಗು ಇನ್ನೇನು ಬಿಟ್ಟಿಗೆ ಎಲ್ಲನೂ ಬೇಳೆ ಪಳೆ ಎಲ್ಲ ಹಾಕಿದೆಯಲ್ಲ, ನಾನು ನೋಡ್ಕೊತಾ ಇರ್ತೀನಿ. ನಿಮ್ಮ ಅಮ್ಮನ ಹೋಗ್ಬಿಟ್ಟು ಕರ್ಕೊಂಬಿಟ್ಟು ಬಾ. ಖುಷಿಯಾಗಿ ನಿಮ್ಮ ಅಮ್ಮ ನೋಡಿ ನೀನೇ ಖುಷಿ ಪಡಬೇಕು. ನಾನೆಲ್ಲ ನಿನ್ನ ಗಂಡಂಗೆ ಖುಷಿ ಹೇಳಿರ್ತೀನಿ. ಒಂಚೂರು ಮ್ಯಾನೇಜ್ ಮಾಡು ಅಂತ ಹೇಳ್ಬಿಟ್ಟು. ಹೊಸ ಮನೆ ಕಟ್ಟಕ್ಕೆ ಲೋನ್ ಆಗೈತೆ ಅಂತಲೇ ಏನೋ ಒಂದು ಬಿಲ್ಡಪ್ ತಗೋಬೇಕು ನೀವು, ಸರಿನೇ? ನಿಮ್ಮ ಅಮ್ಮ ಹೆಂಗೋ ಸದ್ಯ ಬಿಡಪ್ಪ. ನನ್ನ ಇದು ಚೇರ್ ಬೇರೆ ತಂದು ಹಾಕ್ಬೇಕಲ್ಲೇ, ಮರ್ತಿ ಹೋಗ್ಬಿಟ್ಟಿದ್ದೀನಿ. ಯವ್ವ ಲೇ, ನೀನು ಹೋಗ್ಬಿಟ್ಟು ನಿಮ್ಮ ಅಮ್ಮನ ಕರ್ಕೊಂಬಿಟ್ಟು ಬಾ ಹೋಗು. ಅಷ್ಟರೊಳಗಡೆ ನಿಮ್ಮ ಅಮ್ಮ ಕುಂತ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ಒಂದು ಪಟ್ಟ ಅಂತ ಒಂದು ಚೇರ್ ಹೊಂದಿಸ್ಕೊಂಬಿಟ್ಟು ಬರ್ತೀನಿ, ಸರಿನೇ? ಚೇರ್ ತಾನೇ, ನಮ್ಮ ಅತ್ತೆಗೆ ನಾನು ತಕೊಂಬಿಟ್ಟು ಬಂದು ಹಾಕ್ತೀನಿ. ಸೂಪರ್ ಆಗಿರೋ ಚೇರ್ ತಕೊಂಬಿಟ್ಟು ಬಂದು ಹಾಕ್ತೀನಿ. ಅಣ್ಣ ಸರ್ನ ಹೋಗ್ಬಿಟ್ಟು ಒಂದು ಚೇರ್ ಎತ್ಕೊಂಬಿಟ್ಟು ಬಾ ಹೋಗಿ ಸರ್ನ. ಏನಪ್ಪ ನೀನು ಇರೋದಕ್ಕೆ ಇಷ್ಟನ ನಡೀತೈತೆ. ನೀನು ಇಲ್ಲ ಅಂತ ಹೇಳಿದ್ರೆ ಇಷ್ಟೂ ನಡೀತಿರಲಿಲ್ಲ ಬಿಡು. ನಂದಂತೂ ನಮ್ಮಮ್ಮ ಈಗ ಬಸ್ಸಿಗೆ ಇನ್ನೇನು ಬರ್ತದೆ ಇರು, 11:30 ಬಸ್ಸಿಗೆ ಬರ್ತೀನಿ ಅಂತ ಹೇಳಿದ್. ಬಸ್ ಹತ್ಕೊಂಡು ಫೋನ್ ಹಾಕಿತ್ತು ಆಗ್ಲೇ ನೀನು ಹತ್ತಿವ್ನಿ ಕಣಮ್ಮಿ ಬಸ್ಸ ಅಂತ ಹೇಳ್ಬಿಟ್ಟು ಇಳಿಸ್ಕೊಂಬಿಟ್ಟು ಬಂದು ಒಂದು ಬಿಸಿ ಕಾಪಿ ಗಿಪಿ ಮಾಡ್ಕೊಟ್ಟು ಕೂರಿಸ್ಬಿಟ್ಟು ಬ್ಯಾಳೆಗಿಳೆ ಹಾಕಿದೀವಲ್ಲ ಎಲ್ಲ ತೊಟ್ಟು ಊಟ ಗಿಟ್ಟಕ್ಕೆ ಇಕ್ಕಿ ನಾಳೆ ಇರಿಸ್ಕೊಂಡು ನಮ್ಮ ಅತ್ತೆ ನಾಡೋದು ಬರ್ತೀನಿ ಅಂತ ಹೇಳೈತಿ. ಅಷ್ಟರೊಳಗಡೆ ನಾ ಕಳಿಸ್ಬಿಡ್ಬೇಕು. ಇಲ್ಲ ನಮ್ಮ ಅತ್ತೆ ಕಾಟಕ್ಕೆ ತಲೆ ಚಿಟ್ಟಿಳಿದ್ಬಿಡ್ತದೆ. ಇದೇ ಚೇರೆ ಸಿಕ್ಕಿದ್ದು ಸೂಪರ್ ಆಗೈತೆ ಬಿಡು. ಇದೇ ಚೇರೆ ಇರ್ಲಿ ಜಯಮ್ಮ, ಸರಿನೇ? ಇನ್ನೇನಾರ ಬೇಕಾದ್ರೆ ಹೇಳು, ತಕೊಂಬಿಟ್ಟು ಬರ್ತೀನಿ. ನೀವೇನು ತಕೊಂಬಿಟ್ಟು ಬರ್ಬೇಡ್ರಿ. ಆದ್ರೆ ನಿಮ್ಮ ಅತ್ತೆ ಮುಂದೆ ಮುರುವಾದಿ ಮಾತ್ರ ಕಳ್ಕೊಬೇಡ್ರಿ ನೀವು, ಸರಿನಾ? ಏನೋ ಒಂಚೂರು ಬಿಲ್ಡಪ್ ಕೊಟ್ಬಿಟ್ಟು ಹೆಂಗೋ ಮ್ಯಾನೇಜ್ ಮಾಡೋಣ. ಯಾಕಂದ್ರೆ ಎಲ್ರಿಗೂ ಅಪ್ಪ ಅಮ್ಮಗಳಿಗೂ ಬೇಜಾರಿರ್ತದೆ ಅಲ್ವಾ? ಹಿಂಗೆ ಆಗೋಗ್ಬಿಡ್ತಲ್ಲಪ್ಪ ನನ್ನ ಮಗಳು ಜೀವನ ಅಂತ ಹೇಳ್ಬಿಟ್ಟು ಆ ಥರ ನಾವು ಅವ್ರ ಅಮ್ಮಂಗೆ ಅನ್ನಿಸ್ಲಿಲ್ಲ ಅಂದರೆ ಸಾಕು, ಸರಿನೇ? ಈಗ ಜಯಮ್ಮ ಹೋಗ್ಬಿಟ್ಟು ಕರ್ಕೊಂಬಿಟ್ಟು ಬರ್ತಾಳೆ. ನಾನು ಅಡುಗೆ ಪಡ್ಗೆಗೆಲ್ಲನೂ ಅಡುಗೆ ಮನೆ ನೋಡ್ಕೊತಾ ಇರ್ತೀನಿ. ನೀವು ಬಂದ ತಕ್ಷಣ ಏನೇ ಸ್ಮೈಲ್ ಕೊಟ್ಬಿಟ್ಟು ಮಾತಾಡಿಸಿ ನಿಮ್ಮ ಅತ್ತೆನ. ಅಯ್ಯೋ ಅದ್ರ ಬಗ್ಗೆ ನಿನ್ಗೆ ಯಾಕೆ ಟೆನ್ಷನ್ನು? ನಾನೆಲ್ಲ ಕ್ಲೀನಾಗಿ ಮಾತಾಡಿಸ್ತೀನಿ. ನಾನು ಸಾಫ್ಟ್ವೇರ್ ಇಂಜಿನಿಯರ್ ಅಂತ ಹೇಳೋಳಂತ ಜಯಮ್ಮ. ಅದನ್ನೇ ಮ್ಯಾನೇಜ್ ಮಾಡ್ತೀನಿ. ಏನು ಸಾಫ್ಟ್ವೇರ್ ಇಂಜಿನಿಯರು? ಹೋಗಳ ಯಾವ ಸಾಫ್ಟ್ವೇರ್ ಇಂಜಿನಿಯರು? ಬಿಲ್ಡಪ್ ತಗೋಬೇಕಣ್ಣ, ಈ ಪಾರ್ಟಿ ಎಲ್ಲ ಬಿಲ್ಡಪ್ ತಗೊಳ್ಳೋದು. ಲೇ ಪೊದ್ದು, ಇಲ್ಲಿ ಶುರು ಮಾಡ್ಕೊಂಡ ಕಿತಾಪತಿಯಾ? ಅಣ್ಣ ಏನ್ ಕಿತಾಪತಿ ಮಾಡ್ತಾಳೆ ಪಾಪ, ನಂಗೆ ಸಹಾಯ ಮಾಡ್ತಾಳೆ. ಕಿತಾಪತಿ ಅಂತ ಕಿತಾಪತಿ ಯಾವ ಕಿತಾಪತಿನೂ ಇಲ್ಲ. ನನಗೆ ನೀವು ಸಹಾಯ ಮಾಡ್ತಾವಳ ಅಷ್ಟೇ. ನೀನಿಯ ಎಷ್ಟೊಂದು ತಲೆ ಉಪಯೋಗಿಸ್ಬಿಟ್ಟು ನಮ್ಮ ಅಮ್ಮ ಬತ್ತಾಯ್ತಲ್ಲ, ಅದಕ್ಕೆ ನೀ ಎಲ್ಲ ಅರೇಂಜ್ಮೆಂಟು ಮಾಡ್ತಾವಳೆ. ಥ್ಯಾಂಕ್ಸ್ ಕಣ, ವಾಷಿಂಗ್ ಮಿಷಿನ್ ತಂದ್ಬಿಟ್ಟು ಮಡಗಿದ್ದಕ್ಕೆ. ಅಯ್ಯೋ ನಮ್ಮ ಅಮ್ಮ ಬೈಕತ್ತಿತ್ತು ಆಗ್ಲೇನಿಯಾ, ಒಂದು ತಿಂಗಳು 2 ತಿಂಗಳಾಗಿಲ್ಲ ಆಗ್ಲೇ ಕೆಟ್ಟಕ್ಕೆ ಎರಡು ಬಿಡ್ತಾ ವಾಷಿಂಗ್ ಮಿಷಿನು. ಹಂಗೆ ಹಿಂಗೆ ನಿಮಗೆ ಬುದ್ಧಿ ಇಲ್ಲ, ಏನಕ್ಕೆ ತರಬೇಕಿತ್ತು 40,000 ರೂಪಾಯಿ ಕೊಟ್ಟು ಅಂತ ಕಿರ್ಚಾಡ್ತಿತ್ತು. ನಾನು ಹಂಗೋ ಹಿಂಗೋ ಮ್ಯಾನೇಜ್ ಮಾಡ್ಬಿಟ್ಟು ಹಂಗಲ್ಲ ಕಣಮ್ಮ ಹಿಂಗಲ್ಲ ಕಣಮ್ಮ ಅಂತ ಹೇಳ್ಬಿಟ್ಟು ಬಂದಿವ್ನಿ. ಇಲ್ಲ ಅಂದರೆ ನಮ್ಮ ಅಮ್ಮಂತ ಗೊತ್ತಲ್ಲ ತಲೆನೋವು, ಸುಮ್ಕೆ ಏನಿಯಾ ತಲೆನೋವು, ಅದಕ್ಕೆ ಹೇಳ್ಬಿಟ್ಟು ಬಂದೆ. ಇವನು 3 ದಿನ ಇಕ್ಕಜಮ್ಮ ಏನಾಗಕ್ಕಿಲ್ಲ, 3 ದಿನ ಬೇಕಂತ ಸರ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟಿವ್ನಿ. ಸರಿ ಅಂತ ಹೇಳ್ಬಿಟ್ಟು ಸುಮ್ಮನಾಗೈತೆ. ಅಯ್ಯೋ ಬಿಡ್ರಿ, ಅದ್ರಾಗೇನೈತೆ? ನಾವೇನಾದ್ರು ಕದ್ಬಿಟ್ಟು ಎತ್ಕೊಂಡು ಹೋಯ್ತಿದೀವೋ ಏನು ಮಾಡ್ತಿದೀವೋ ನಾವಂತೂ? ಇದೊಳ್ಳೆ ಸಂಡಕೈತಪ್ಪ. 3 ದಿನ ಇಕ್ಕೊಂಡಳು ಜಯಮ್ಮ, ಅವಳಿಗೆ ಎಷ್ಟು ನಮಗೆ ಸಹಾಯ ಮಾಡಿಲ್ಲ.
ಜಯಮ್ಮ ಇಲ್ಲೇ ನಿಂತ್ಕೊಂಡ್ರೆ ನೀನು ಬಸ್ ಬರ್ತದೆ ಹೋಯ್ತದೆ ನಿಮ್ಮ ಅಮ್ಮಂಗೆ ದಾರಿ ಗೊತ್ತಾಗಕ್ಕಿಲ್ಲ ಫಾಸ್ಟ್ ಹೋಗು. ಪದ್ದು ಹೆಂಗೋ ನಾನು ನಿಮ್ಮ ಅಮ್ಮ ನಿಮ್ಮ ಫ್ಯಾಮಿಲಿ ಒಂದಾದಂಗೆ ಪಾಪ ನನ್ನ ಫ್ರೆಂಡು ಹಂಗೆ ನೀ ಅವ್ರ ಅತ್ತೆ ಎಲ್ಲ ಒಂದಾಗಬೇಕು. ಹಂಗೇನಾರ ಒಂದು ಕಿತಾಪತಿ ಮಾಡ್ಬಿಟ್ಟು ಏನೋ ಮಾಡ್ಬಿಟ್ಟು ಮಡಗು ಹೆಂಗೋ ಪಾಪ ಸಂದಕ್ಕಿರಲಿ ಅವ್ರು ಇನ್ನೇನು ಅಮ್ಮಂಗೆ ಏನಿ ಅಲ್ವಾ ಏನ್ಲ ಹಾಂ ಹೆಂಗೋ ನೀನು ಹೊಸಿ ಕೆಲಸ ಹೊಸಿ ಸ್ಯಾನೆ ಮಾಡ್ಬಿಟ್ಟು ದುಡ್ಮೆ ಗಿಡ್ಮೆ ನೋಡ್ಕ. ಏ ಬುಡಪ್ಪ ಅದ್ರದ್ದೇನು ತಲೆನೋವಿಲ್ಲ ನಂದಂತೂ. ಏನೋ ನೋಡ್ಕೊಳ್ಳಿ ಈಗೊಂದು ಸ್ವಲ್ಪ ಹಂಗೊಂದು ಸ್ವಲ್ಪ ಹಿಂಗೊಂದು ಸ್ವಲ್ಪ ದುಡಿತೀವಿ. ಇನ್ನೂ ಹೊಸಿ ಸ್ಯಾನೆ ಮಾಡ್ಕೋಬೇಕು ಅಷ್ಟೇ ಏನೇ ದುಡಿಯೋಕ್ಕೆ. ಇನ್ನೊಂದು ಚೂರು ಸ್ಯಾನೆ ಮಾಡ್ಕೊಂಬಿಟ್ರೆ ಎಲ್ಲ ಸೊರೈತದೆ. ನೀವು ಮಾತಾಡ್ತಿರೋಣ ನಾನು ಹೋಗ್ಬಿಟ್ಟು ಅಡುಗೆ ಮನೆಗೆ ಏನು ಇಕ್ಕವಳ ಏನು ಬಿಟ್ಟವಳ ನೋಡ್ತೀನಿ. ಮೊದಲೇ ಎಡಬಡ್ ಜಯಮ್ಮ ಅರ್ಧಂಬರ್ಧ ಮಾಡಿ ಕಿತ್ತಾಳೆ. ಅವ್ರ ಅಮ್ಮ ಬಂದ್ಮೇಲೆ ಅವ್ರ ಅಮ್ಮನ ತಗ ತಿರುಗಿ ಮಾನ ಮರ್ಯಾದೆ ಎಲ್ಲ ಹೋಗ್ಬಿಡ್ತದೆ. ಬಾಳೆಲ್ಲೇ ಊಟ ಏನು ಬೇಡ ಅನ್ಕೋತೀನಿ ಬಿಡಿ. ತಟ್ಟೆನಾಗ ಏನು ಬಡಿಸಿದ್ರೆ ಆಯ್ತಲ್ವೇ. ಬಿಡಿ ಸಾಕು, ನಾನು ಅಡುಗೆ ಮನೆ ನೋಡ್ಕೊತೀನಿ. ಏನೇ ಹೇಳ ನೀನು ಎಂಡ್ರು ಮಾತ್ರ ಈ ಲೆವೆಲ್ ಕ್ರಿಮಿನಲ್. ಯವ್ವ ನೋಡ್ದ ವಾಷಿಂಗ್ ಮಿಷಿನು ಫ್ರಿಡ್ಜು ಎಲ್ಲ ತಂದ್ಬಿಟ್ಟು ಇಕ್ಬಿಟ್ಟು ಅಯ್ಯೋ ದೇವ್ರೇ. ಅಯ್ಯೋ ಅಣ್ಣ, ಹೇಳಿದಕ್ಕೆ ನೆನಪಾಯ್ತು. ಟಿವಿ ನೆನೆಯ ಡೂಮ್ ಟಿವಿ ಇಟ್ಕೊಂಡಿದ್ದೀರಲ್ಲ ಅಣ್ಣ ಒಳಗಡೆ. ಮೊದಲೇ ಗೊತ್ತಿದ್ರೆ ದೊಡ್ಡ ಸ್ಕ್ರೀನ್ ಇರೋದನ್ನ ತಂದ್ಬಿಟ್ಟಿರೋ ಉಂಟಾಕ್ಬಿಡ್ತಿದ್ವಲ್ಲ ತೆಗೆದ್ಮೆ ನ್ಯಾತ ಬಿಡ್ಬೋದಿತ್ತು. ಥೋ, ಅದೊಂದು ಮಿಸ್ಸಿಂಗು. ನಮ್ಮ ಅತ್ತೆಗೆ ಹೇಳಿದ್ರಾಯ್ತು ಬಿಡು, ಆರ್ಡ್ರ್ ಕೊಟ್ಟಿದ್ದೀನಿ ಬರ್ತದೆ ಅಂತ. ಆ, ಈ ಬಿಲ್ಡಪ್ಗೇನು ಕಮ್ಮಿ ಇಲ್ಲ. ಆರ್ಡ್ರ್ ಕೊಟ್ಟೋನಂತ ಆರ್ಡ್ರ್ ಬರ್ತದೆ. ಆದರೂ ಟಿವಿ ಸೆಟಪ್ ಮಾಡಬೇಕಿತ್ತೆ. ಈಗ ಸಡನ್ನಾಗಿ ಈಗ ಯಾರ ಮನೆಗೆ ಸಿಗ್ತದೆ ಇವಳು. ಒಳಗಡೆ ಚಿಕ್ಕ ಟಿವಿ ಮಡಿಕೊಂಡವ್ರಿ ಇವರು. ಹೋಗ್ಲಿ ಬಿಡು, ಏನಾಗಲ್ಲ. ಇಷ್ಟೆಲ್ಲ ದೊಡ್ಡ ದೊಡ್ಡದಾಗ ಕಾಣಿಸ್ತಾವಲ್ಲ, ಅಡ್ಜಸ್ಟ್ ಮಾಡ್ಕೊತಾರೆ. ಏನೇ ಇವಳು ನನ್ನ ಎಂಡ್ರು ಖತರ್ನಾಕ ಕಣ. ಯಪ್ಪ ನಮ್ಮ ಮನೆಗಂತೂ ಇವಳು ಬಂದ್ಮೇಲೆ ಎಲ್ಲರೂ ಹೆಂಗ್ ಆಗವ್ರಿ ಅಂದ್ಬಿಟ್ರೆ ಯವ್ವ ಈ ಪೊದ್ದಿ ನೋಡಿದ್ರೇನಿ ಎಲ್ಲರೂ ಎದ್ರಕೋಬೇಕು. ಎಲ್ಲಿ ಎಲ್ಲ ಬಂಡವಾಳ ಈಚೆ ಕಡೆಗೆ ಬೈಲ್ ಮಾಡ್ಬಿಡ್ತಾಳಪ್ಪ ಅಂತ ಹೇಳ್ಬಿಟ್ಟು ಎದ್ರಕೊಂಡು ಜೀವನ ಮಾಡಬೇಕು. ಹಂಗೆ ಮಾಡ್ಬಿಟ್ಟವಳು ನನ್ನ ಹೆಂಡ್ತಿ. ಬಿಡು, ಸರಿಯಾಗಿ ಏನಿಯ ಮಾಡೋ